ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಉತ್ತರ ಈಶಾನ್ಯದ ಒಂದೇ ಬಾಗಿಲು ಸಾಕ ಅಥವಾ ಎರಡೆರಡು ಬಾಗಿಲು ಕೊಡಬೇಕಾ ಅನ್ನೋದರ ವಾಸ್ತು ವಿಚಾರ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನಲ್ಲಿ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡದೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಕಾರಣ ಏನು ಅಂತಂದರೆ, ನಾವು ಯಾವುದೇ ವಾಸ್ತು ವಿಚಾರದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ಬರುತ್ತೆ, ನಿಮಗೆ ನೋಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನಾನು ಈ ದಿನ ಉತ್ತರ ಈಶಾನ್ಯರ ಬಾಗಿಲಿನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ. ಎರಡೆರಡು ಬಾಗಿಲು ಕೊಡ್ತಾರೆ. ಇಲ್ಲಿ ಪೂರ್ವ ಈಶಾನ್ಯಕ್ಕೂ ಒಂದು ಕೊಡ್ತಾರೆ, ಉತ್ತರ ಈಶಾನ್ಯಕ್ಕೂ ಒಂದು. ಇಲ್ಲಿ ಪೂರ್ವ ಈಶಾನ್ಯಕ್ಕೂ ಒಂದು ಬಾಗಿಲು ಕೊಡ್ತಾರೆ ನೋಡಿ, ಇದು ಪೂರ್ವ ಈಶಾನ್ಯ, ಇದು ಉತ್ತರ ಈಶಾನ್ಯ. ಎರಡೆರಡು ಬಾಗಿಲು ಕೊಡ್ತಾರೆ. ಎರಡೆರಡು ಬಾಗಿಲು ಮೇಂಟೈನ್ ಮಾಡೋದಕ್ಕಾಗುತ್ತಾ, ಮತ್ತು ಎರಡೆರಡು ಬಾಗಿಲು ಅವಶ್ಯಕತೆನೇ ಇದೆಯಾ ಅನ್ನೋದು ಎಲ್ಲ ಜಾಗಗಳಿಗೂ ಅದು ಅನ್ವಯಿಸೋದಿಲ್ಲ. ಹಾಗಾಗಿ ಯಾವಾಗ ಎರಡು ಬಾಗಿಲು ಕೊಡಬೇಕು ಮತ್ತು ಉತ್ತರ ಈಶಾನ್ಯದ ಬಾಗಿಲು ಒಂದೇ ನಡೆಯೋದು ಯಾವಾಗ ಅನ್ನೋದ್ರ ವಾಸ್ತು ವಿಚಾರ ನಿಮಗೆ ಬೋಲ್ಡ್ ಮೆನ್ ಎಕ್ಸ್ಪ್ಲೈನ್ ಮಾಡ್ತಾ ತಿಳಿಸ್ತೇನೆ ನೋಡಿ. ಈಗ ಉತ್ತರದ ರಸ್ತೆ ಇದ್ದು ನೀವು ಪೂರ್ವದ ರಸ್ತೆ ಇದ್ದರೆ ಬೇರೆ ಕಾನ್ಸೆಪ್ಟು. ಉತ್ತರದ ರಸ್ತೆ ಇದ್ದು ಉತ್ತರ ಈಶಾನ್ಯದ ಗೇಟ್ ಮಾಡಿ ನೀವು ಉತ್ತರ ಈಶಾನ್ಯದ ಒಂದೇ ಬಾಗಿಲು ಕೊಡ್ಬೋದು. ಪೂರ್ವ ಈಶಾನ್ಯಕ್ಕೆ ಇನ್ನೊಂದು ಬಾಗಿಲು ಕೊಡೇಬೇಕು ಅನ್ನೋ ಅವಶ್ಯಕತೆ ಏನೂ ಇರೋದಿಲ್ಲ. ಯಾಕೆ ಅಂತಂದರೆ, ಎರಡೆರಡು ಬಾಗಿಲು ಕೊಟ್ಟರೆ ನೀವು ಎರಡು ಬಾಗಿಲನ್ನು ಯೂಸ್ ಮಾಡೋದಿಲ್ಲ, ಒಂದೇ ಬಾಗಿಲನ್ನು ಬಳಸೋದು. ಅಥವಾ ಎರಡು ಬಾಗಿಲು ಇಟ್ಕೊಂಡು ಎರಡು ಬಾಗಿಲಲ್ಲೂ ಓಡಾಡ್ತಾನೆ, ನಿಮಗೆ ರಿಸಲ್ಟ್ಸು ಬರೋದಿಲ್ಲ. ಯಾವಾಗ ಎರಡು ಬಾಗಿಲು ಕೊಡಬೇಕು, ಯಾವಾಗ ಒಂದು ಬಾಗಿಲು ಕೊಡಬೇಕು ಅನ್ನೋದು ಗೊತ್ತಿರಬೇಕು ನೋಡಿ. ಇದು ಉತ್ತರದ ರಸ್ತೆ ಇದ್ದು ಪಕ್ಕಾ 0 ಡಿಗ್ರಿಗಿದ್ದು ಅಥವಾ ಒಂದು 5 ಡಿಗ್ರಿ ಡಿಫ್ರೆನ್ಸ್ ಇದ್ರೂ ಪರವಾಗಿಲ್ಲ, ನಿಮ್ಮದು ಉತ್ತರದ ರಸ್ತೆನೇ ಆಗಿದ್ದು ನೀವು ಉತ್ತರ ಈಶಾನ್ಯದ ಬಾಗಿಲು ಒಂದು ಕೊಟ್ಕೊಂಡು ಡಿಗ್ರೀಸ್ ವೈಸಲ್ಲಿ 0 ಇಂದ 5 ಡಿಗ್ರಿ ಡಿಫ್ರೆನ್ಸಲ್ಲಿದ್ದರೆ ನೀವು ಉತ್ತರ ಈಶಾನ್ಯದ ಒಂದೇ ಬಾಗಿಲು ಕೊಡ್ಬೋದು. ಪೂರ್ವ ಈಶಾನ್ಯದ ಬಾಗಿಲಿನ ಅವಶ್ಯಕತೆ ಇರೋದಿಲ್ಲ. ಪೂರ್ವ ಈಶಾನ್ಯಕ್ಕೆ ಒಂದು ವಿಂಡೋ ಮಾಡಿದ್ರೆ ಸಾಕು. ಇಲ್ಲೇನಿದೆ ಇದನ್ನ ವಿಂಡೋ ಮಾಡ್ಕೊಳ್ಳಿ. ಎರಡೆರಡು ಡೋರ್ ಕೊಡೋದಕ್ಕಾಗೋದಿಲ್ಲ, ಎರಡೆರಡು ಡೋರಲ್ಲಿ ಓಡಾಡೋದಕ್ಕೂ ಆಗೋದಿಲ್ಲ. ನೀವು ಡಿಗ್ರೀಸ್ ವೈಸ್ ಕರೆಕ್ಟ್ ಇದ್ದು ಉತ್ತರಕ್ಕೆ ರಸ್ತೆ ಇದ್ದು ಉತ್ತರ ಈಶಾನ್ಯದ ಗೇಟ್ ಇದ್ದರೆ ನೇರವಾಗಿ ಉತ್ತರ ಈಶಾನ್ಯದ ಬಾಗಿಲು ಕೊಡ್ಬೋದು. ಅದು ವಾಸ್ತುವಿನ ಪರ ಇರುತ್ತೆ, ವಾಸ್ತುವಿಗೆ ಚೆನ್ನಾಗಿರುತ್ತೆ, ರಿಸಲ್ಟು ಬರುತ್ತೆ. ಪೂರ್ವ ಈಶಾನ್ಯದ ಬಾಗಿಲು ಕೊಟ್ರೇನೆ ಗಂಡು ಮಕ್ಕಳು ಉದ್ಧಾರ ಆಗೋದು, ಉತ್ತರ ಈಶಾನ್ಯದ ಬಾಗಿಲು ಕೊಟ್ಟರೆ ಗಂಡು ಮಕ್ಕಳು ಉದ್ಧಾರ ಆಗೋದಿಲ್ಲ, ಬರೀ ಹೆಣ್ಮಕ್ಳೇ ಅಲ್ಲಿ. ಆ ಥರ ಏನೂ ಇಲ್ಲ. ಎಷ್ಟೋ ಜಾಗಗಳಲ್ಲಿ ಉತ್ತರ ಈಶಾನ್ಯದ ಬಾಗಿಲು ಒಂದೇ ಬಾಗಿಲೇ ಇರುತ್ತೆ, ಪೂರ್ವದ ಬಾಗಿಲು ಇರೋದೇ ಇಲ್ಲ. ಆ ಮನೇಲಿ ಗಂಡು ಮಕ್ಕಳದೇ ಇರುತ್ತೆ ಅಧಿಕಾರ, ಮತ್ತು ಗಂಡು ಮಕ್ಕಳೇ ಚೆನ್ನಾಗಿರ್ತಾರೆ, ಮತ್ತು ಫೈನಾನ್ಷಿಯಲಿನೂ ಗ್ರೋತ್ ಇರುತ್ತೆ. ಯಾವಾಗ ಪೂರ್ವ ಈಶಾನ್ಯದ ಬಾಗಿಲು ಉತ್ತರ ಈಶಾನ್ಯದ ಬಾಗಿಲು ಎರಡೂ ಕೊಡಬೇಕು ಅಂತಂದರೆ, ಡಿಗ್ರೀಸ್ ವೈಸು ನಿಮಗೆ ಉತ್ತರ ವಾಯುವ್ಯ ಏನು ಈ ಕಡೆ ನೋಡಿ, ಹಿಂಗೆ ಕ್ರಾಸ್ ಆಗಿ ಉತ್ತರ ವಾಯುವ್ಯ ಡಿಗ್ರೀಸು ಏನಾದರೂ 15 ಡಿಗ್ರಿ 20 ಡಿಗ್ರಿ ಇದ್ದಾಗ ಆ ಥರದ ಜಾಗಗಳಿಗೆ ಕಂಪಲ್ಸರಿ ಪೂರ್ವ ಈಶಾನ್ಯದ ಡೋರ್ ಕೊಡಲೇಬೇಕು. ಆವಾಗ ನೀವು ಪೂರ್ವ ಈಶಾನ್ಯದ ಡೋರಲ್ಲೇ ಓಡಾಡಬೇಕು, ಉತ್ತರ ಈಶಾನ್ಯದ ಡೋರ್ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಇಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದೆ, ಪೂರ್ವ ಈಶಾನ್ಯದ ಒಂದೇ ಡೋರ್ ಕೊಡಬೇಕು, ಉತ್ತರ ಈಶಾನ್ಯದ ಡೋರ್ ಬೇಡ ಅನ್ನೋದು ಯಾವಾಗ ಅಂತಂದರೆ, ನಿಮ್ಮ ಬಿಲ್ಡಿಂಗು ಯಾವಾಗ ಪೂರ್ವ ಆಗ್ನೇಯ ನೋಡ್ತಾ ಇರುತ್ತೆ ಆವಾಗ ನೀವು ಉತ್ತರ ಈಶಾನ್ಯದ ಡೋರ್ ಕೊಡಲೇಬೇಕು. 15-20 ಡಿಗ್ರಿ ಪೂರ್ವ ಆಗ್ನೇಯನೇ ನೋಡ್ತಾ ಇದೆ, ಆವಾಗ ನೀವು ಉತ್ತರ ಈಶಾನ್ಯದ ಡೋರ್ ಕೊಡಲೇಬೇಕು. ನೀವು ಡಿಗ್ರೀಸ್ ವೈಸ್ ಕರೆಕ್ಟಾಗಿದ್ದು ಪೂರ್ವದ ರಸ್ತೆನೇ ಇದ್ದರೆ ನೀವು ಪೂರ್ವ ಈಶಾನ್ಯದ ಡೋರ್ ಒಂದೇ ಸಾಕು. ಉತ್ತರಕ್ಕೆ ರಸ್ತೆ ಇದ್ದು ಉತ್ತರ ಈಶಾನ್ಯದ ಡೋರ್ ಕೊಟ್ಟು ಅದಕ್ಕೆ ನೇರವಾಗಿ ಒಂದು ಗೇಟ್ ಕೊಟ್ಟರೆ ಇದು ಪೂರ್ವ ಈಶಾನ್ಯದ್ದು ಬಾಗಿಲಿಗೆ ಎದುರಾಗಿ ಗೇಟು, ಅವಾಗ ಪೂರ್ವ ಈಶಾನ್ಯದ ಒಂದೇ ಸಾಕು. ಅದೇ ರೀತಿ ಉತ್ತರ ಈಶಾನ್ಯದ ಡೋರ್ಗೆ ನೇರವಾಗಿ ಉತ್ತರ ಈಶಾನ್ಯಕ್ಕೆ ಒಂದು ಗೇಟ್ ಕೊಟ್ಟು ಉತ್ತರದ ರಸ್ತೆ ಇದ್ದು ಡಿಗ್ರೀಸ್ ವೈಸಲ್ಲಿ 0 ಇಂದ 5 ಡಿಗ್ರಿಲಿದ್ದರೆ ನಿಮ್ಗೆ ಉತ್ತರ ಈಶಾನ್ಯದ ಒಂದೇ ಒಂದು ಬಾಗಿಲು ಸಾಕು. ಎರಡೆರಡು ಬಾಗಿಲು ಕೊಡೋದಕ್ಕಾಗೋದಿಲ್ಲ. ಇವತ್ತು ಒಂದು ಬಾಗಿಲು ಮಾಡಿಸ್ಬೇಕಂದ್ರೆ 50,000 1 ಲಕ್ಷ ಖರ್ಚಾಗುತ್ತೆ, ಮತ್ತು ಸೇಫ್ಟಿನೂ ಇರೋದಿಲ್ಲ. ಮತ್ತು ಮನೆ ಬೇರೆ ಎಲ್ಲ ವಾಸ್ತುಗಿರಬೇಕು, ಬೇರೆ ಎಲ್ಲ ವಾಸ್ತುಗಿದ್ದು ಒಳ್ಳೆ ಜಾಗದಲ್ಲಿ ಸಂಪಿದ್ದು ಎಲ್ಲ ಕರೆಕ್ಟ್ ಇದ್ದರೆ ಉತ್ತರ ಈಶಾನ್ಯದ ಒಂದೇ ಬಾಗಿಲು ಸಾಕು. ಎಷ್ಟೋ ಜಾಗಗಳಲ್ಲಿ
ಉತ್ತರ ಈಶಾನ್ಯದ ಒಂದೇ ಬಾಗಿಲೇ ಇರುತ್ತೆ. ಇವಾಗ ನೀವು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಬಾಡಿಗೆ ಮನೆಗಳಿಗೆ ಏನು ಎರಡೆರಡು ಬಾಗಿಲ ಕೊಟ್ಟಿರ್ತಾರೆ. ಬಾಡಿಗೆ ಮನೆಗಳೆಲ್ಲ ಎರಡೆರಡು ಬಾಗಿಲು ಇಟ್ಟಿದ್ದಾರಾ? ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಎರಡೆರಡು ಬಾಗಿಲು ಇಟ್ಟಿದ್ದಾರಾ? ಉತ್ತರ ಈಶಾನ್ಯಕ್ಕೊಂದು ಪೂರ್ವ ಈಶಾನ್ಯಕ್ಕೊಂದು ಎರಡೆರಡು ಬಾಗಿಲು ಇಟ್ಟಿದ್ದಾರಾ? ಮತ್ತೆ ಅವರೆಲ್ಲ ವಾಸ ಮಾಡ್ತಾ ಇಲ್ವಾ? ಅವರೆಲ್ಲ ಜೀವನ ಕಟ್ಕೊಂಡಿಲ್ವಾ? ಅವ್ರ್ಯಾರು ಬದುಕೇ ಇಲ್ವಾ? ಅವಶ್ಯಕತೆ ಇಲ್ಲದೆ ಸುಮ್ಮನೆ ಎರಡೆರಡು ಬಾಗಿಲನ್ನ ಏನಕ್ಕೆ ಕೊಡಿಸ್ತಾರೆ ಕೆಲವರು? ಮತ್ತೆ ಏನಕ್ಕೆ ಇಡ್ತೀರಾ? ಯಾರೋ ಎಲ್ಲೋ ನೋಡಿದ್ರಿ, ಎಲ್ಲೋ ಕೇಳಿದ್ವಿ ಅಂತ ಹೇಳ್ಬಿಟ್ಟು ಎರಡೆರಡು ಬಾಗಿಲು ಇಡಬೇಕು ಅಂತೇಳಿ ಎರಡೆರಡು ಬಾಗಿಲು ಇಟ್ಟರೆ ಆ ಬಾಗಿಲಲ್ಲಿ ರಿಸಲ್ಟ್ ಬರುತ್ತೆ ಅಂತ ಈ ಬಾಗಿಲು ಸುಮ್ಮನೆ ಇರುತ್ತೆ, ಈ ಬಾಗಿಲಲ್ಲಿ ರಿಸಲ್ಟ್ ಬರುತ್ತೆ ಅಂತ ಆ ಬಾಗಿಲು ಸುಮ್ಮನೆ ಇರುತ್ತೆ. ನೀವು ಅಷ್ಟೇ ಕನ್ಫ್ಯೂಸ್ ಆಗಿ ಓಡಾಡ್ತೀರಾ. ಆ ಬಾಗಿಲಲ್ಲಿ ಓಡಾಡ್ಬೇಕಾ, ಈ ಬಾಗಿಲಲ್ಲಿ ಓಡಾಡ್ಬೇಕಾ ಅಂತ ಕನ್ಫ್ಯೂಸಲ್ಲಿ ಓಡಾಡ್ತೀರಾ. ಒಂದು ಒಳ್ಳೆ ರೀತಿಯ ನಡಿಗೆ ಸಿಗೋದಿಲ್ಲ. ಡಿಗ್ರೀಸ್ ವೈಸಲ್ಲಿ ಡಿಫ್ರೆನ್ಸ್ ಇದ್ದು ರಸ್ತೆಗಳು ಬೇರೆ ಕಡೆ ಇದ್ದಾಗ ನೀವು ಆ ರೀತಿ ಎರಡೆರಡು ಬಾಗಿಲು ಕೊಡೋ ಅವಶ್ಯಕತೆ ಇರೋದಿಲ್ಲ. ಬೇರೆ ಎಲ್ಲ ವಾಸ್ತುಗೆ ಬಿಟ್ಬಿಡ್ತಾರೆ, ಬಾಗಿಲುಗಳು ಮಾತ್ರ ಹಿಡ್ಕೊಂಡು ಎಲಾಡ್ತಾರೆ. ಎರಡೆರಡು ಬಾಗಿಲು ಕೊಡಬೇಕು, ಆ ಕಡೆನೂ ಕೊಡಬೇಕು, ಈ ಕಡೆನೂ ಕೊಡಬೇಕು ಅಂತ. ಆ ರೀತಿ ಏನೂ ಇಲ್ಲ. ನೀವು ಒಂದೊಂದು ಬಾಗಿಲು ಕೊಟ್ಟಿರೋ ಮನೆಗಳು ಇವತ್ತು ಕೋಟ್ಯಾಧಿಪತಿಗಳು ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರೋರು ಇದ್ದಾರೆ, ತುಂಬ ಆಸ್ತಿವಂತರು ಇದ್ದಾರೆ, ಎಜುಕೇಷನ್ ಮಾಡಿರೋರು ಇದ್ದಾರೆ, ಚೆನ್ನಾಗೂ ಬದುಕ್ತಾ ಇದ್ದಾರೆ. ಆ ಥರದ ನಿದರ್ಶನಗಳು ಸಾವಿರಾರು ಇದ್ದಾವೆ ನಮ್ಮ ಮುಂದೆ. ಎರಡೆರಡು ಬಾಗಿಲು ಕೊಟ್ಟಾರೆ ಜೀವನ ಮಾಡ್ತಾ ಇರೋದು. ಏನು ಹಿಂದಿನ ಕಾಲದಿಂದ ಎಲ್ಲ ಎರಡೆರಡು ಬಾಗಿಲ ಕೊಡ್ತಾ ಇದ್ರು, ಒಂದೊಂದೇ ಬಾಗಿಲು ಕೊಡ್ತಾ ಇದ್ದಿದ್ದು. ಇವತ್ತು ಎಷ್ಟೋ ದೇವಸ್ಥಾನಗಳಿಗೂ ಅಷ್ಟೇ ಏನು ಎರಡೆರಡು ಬಾಗಿಲಿದೆ. ಒಂದೊಂದು ಬಾಗಿಲು ಇದ್ರೋ ದೇವಸ್ಥಾನಗಳು ಯಾವೂ ಇಲ್ವಾ? ಯಾರೂ ಬದುಕೇ ಇಲ್ವಾ? ಒಂದು ಬಾಗಿಲಲ್ಲಿ ಯಾರೂ ಜೀವನನೇ ಮಾಡಿಲ್ವಾ? ಎರಡೆರಡು ಬಾಗಿಲು ಇಟ್ಕೊಂಡೇ ಜೀವನ ಮಾಡಿದಾರಾ? ಕೆಲವೊಬ್ಬರು ಎರಡು ಬಾಗಿಲು ಕೊಡಲೇಬೇಕು ಅಂತಾರೆ. ಯಾವ ಜಾಗಕ್ಕೆ ಎರಡು ಬಾಗಿಲು ಕೊಡಬೇಕು, ಯಾವ ಜಾಗಕ್ಕೆ ಒಂದೇ ಬಾಗಿಲು ಕೊಡಬೇಕು ಗೊತ್ತಿರಬೇಕು. ಗೊತ್ತಿಲ್ಲದೆ ಸುಮ್ಮನೆ ಜನಗಳಿಗೆ ವಾಸ್ತು ಮೇಲೆ ಇರೋ ನಂಬಿಕೆನೂ ಹೋಗ್ತಾ ಇದೆ. ಎರಡೆರಡು ಬಾಗಿಲು ಕೊಡಿಸೋದು, ಕುಬೇರ್ನಾಗೋತೀಯ ನೀನು, ಎರಡು ಬಾಗಿಲಿಕ್ಕು ಅಂತೇಳಿ ಕುಬೇರ್ನಾಗೋತೀಯ ನೀನು ಅನ್ನೋದು, ನೀನು ಏನೇನೋ ಮಾಡ್ತೀಯಾ, ನೀನು ಹೆಂಗೋ ಎಲ್ಲೋ ಇದೆಯಾ, ಎಲ್ಲೋ ಹೊರಟೋಗ್ತೀಯಾ ಅಂತ ಹೇಳೋದು. ಈ ರೀತಿ ಅತಿಯಾದ ಆಸೆಗಳನ್ನ ಹುಟ್ಟಾಕೋದು, ಅತಿಯಾದ ತಲೆಗೆ ತುಂಬಿ ಅವನು ಮಾಡಬೇಕಾಗಿರೋ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತಿರ್ತಾನೆ. ಅದೇನೇ ಹೇಳ್ತಾರಲ್ವ, ಉಳವನಿಗೆ ನರಿ ತೋರಿಸಿದ್ರು ಅಂತ. ಮಾಡೋದು ಬಿಟ್ಟು ಇನ್ನೆಲ್ಲ ಮಾಡ್ದಂಗೆ ವಾಸ್ತುಗೆ ಬೇಕು, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ವಾಸ್ತುಗೆ ಮಾಡಬೇಕು. ನಮ್ಮ ಕೆಲಸ ಏನಿರುತ್ತೆ, ನಮ್ಮ ಕಾರ್ಯ ಏನಿರುತ್ತೆ ಅದನ್ನು ಮಾಡ್ಕೊಂಡು ಹೋಗಬೇಕು. ನಾವು ಮಾಡೋ ಕೆಲಸದಲ್ಲಿ ಯಶಸ್ಸು ಕಾಣಬೇಕಂದ್ರೆ ವಾಸ್ತು ನಮಗೆ ಸಪೋರ್ಟಿವ್ ಆಗಿರುತ್ತೆ. ಅದನ್ನು ಬಿಟ್ಟು ಅವನು ಏನೋ ಜೀವನ ಮಾಡ್ತಾ ಇರ್ತಾನೆ, ನೀನು ಇಲ್ಲಿ ಬಾಗಿಲಿಕ್ಕು, ನೀನು ಎರಡು ಬಾಗಿಲಿಕ್ಕು, ನೀನು ಕೋಟ್ಯಾಧಿಪತಿ ಆಗೋತೀಯಾ, ನೀನು ಕುಬೇರನಾಗೋತೀಯಾ, ನೀನು ಎಲ್ಲೋ ಹೊರಟೋತೀಯ ಅಂತೇಳಿ ಎರಡೆರಡು ಬಾಗಿಲು ಮೂರು ಬಾಗಿಲು ಇಟ್ಬಿಟ್ಟು ನೀವು ಅವ್ರಿಗೆ ಎಲ್ಲೋ ಒಂದು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿರೋರಿಗೆ ನೀವು ವಾಸ್ತು ಬಗ್ಗೆ ಇಲ್ಲದ ಸಲ್ಲದ ಆಶ್ವಾಸನೆಗಳು, ಇಲ್ಲದ ಸಲ್ಲದ ತಲೆಗೆ ತುಂಬಿಡೋದು. ಆಮೇಲೆ ಅವರು ಮಾಡೋ ಕೆಲಸ ಬಿಟ್ಟು ಅದೇನೋ ಗಾದೆ ಹೇಳ್ತಾರೆ, ಅದನ್ನು ನಾನು ಹೇಳ್ಬಾರ್ದು, ಮಾಡೋ ಕೆಲಸ ಬಿಟ್ಟು ಇನ್ನೇನೋ ಮಾಡಿದಂತೆ ಹಂಗಾಗುತ್ತೆ. ಹಾಗಾಗಿ ಆ ಥರದ ತಪ್ಪು ತಿಳುವಳಿಕೆಗಳನ್ನ ತಿಳ್ಕೊಳ್ಬಾರ್ದು, ಆ ರೀತಿ ತಪ್ಪು ತಿಳುವಳಿಕೆಗಳು ಹೇಳ್ಬಾರ್ದು. ವಾಸ್ತು ಅನ್ನೋದು ಎಲ್ಲರಿಗೂ ಒಂದೇ, ಎಲ್ಲ ಒಂದೇ ರೀತಿಯಲ್ಲಿ ಇರಬೇಕು. ಅದು ಯಾರು ಒಂದು ಹೇಳಿದ್ರು ಅಷ್ಟೇ, ನಾನು ಬಂದು ಹೇಳಿದ್ರು ಅಷ್ಟೇ, ವಾಸ್ತು ಪರವಾಗಿರಬೇಕು, ವಾಸ್ತುಗಿರಬೇಕು. ಎಲ್ಲಿ ಎರಡು ಬಾಗಿಲು ಕೊಡಬೇಕು, ಎಲ್ಲಿ ಒಂದು ಬಾಗಿಲು ಕೊಡಬೇಕು, ಅಥವಾ ನಮಗೆ ಅನುಕೂಲ ಇದೆ, ನಮಗೆ ಮನೆ ಅನುಕೂಲ ಇದೆ, ಮತ್ತು ನಮ್ಮದು ಜಾಗ ಆ ರೀತಿ ಇದೆ, ನಾನು ಎರಡು ಬಾಗಿಲು ಮಾಡ್ಕೊಳ್ತೀನಿ ಅಂದರೆ ನೀವು ಕೊಡಿ ಎರಡೆರಡು ಬಾಗಿಲು. ಶಕ್ತಿ ಇಲ್ದವ್ರಿಗೆಲ್ಲ, ಅವಶ್ಯಕತೆ ಇಲ್ದವ್ರಿಗೆಲ್ಲ ನೀವು ಎರಡೆರಡು ಬಾಗಿಲು ಕೊಡಿಸ್ಬಿಟ್ಟು ಎಷ್ಟೋ ಜನ ಇವತ್ತು ಬಿಸಿಲು ಕಾಸ್ತಾ ಇದ್ದಾರೆ. ಏನು ರಿಸಲ್ಟ್ಸ್ ಬರದೆ, ಏನು ಮಾಡ್ಕೊಳೋದಕ್ಕಾಗದೆ, ಸಾಲ ಹೊಲಗಳು ಮಾಡಿಕೊಂಡು ತೀರ್ಸೋಕ್ಕಾಗದೆ ಜಮೀನುಗಳು ಮಾರ್ಕೊಂಡು ಈ ಕಡೆ ವಾಸ್ತು ನಂಬಿ ನಾವು ಈ ಕಡೆ ಕೆಟ್ಟೋದ್ವಿ ಅಂತೇಳಿ ಆ ವಾಸ್ತು ಮೇಲಿರೋ ನಂಬಿಕೆನೂ ಕಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಜಾಗಗಳಿಗೂ ಎರಡೆರಡು ಬಾಗಿಲಿನ ಅವಶ್ಯಕತೆ ಇರೋದಿಲ್ಲ. ನೀವು ಸಾಧ್ಯವಾದರೆ ಒಂದೇ ಬಾಗಿಲು ಕೊಟ್ಕೊಳ್ಳಿ. ಅದು ಉತ್ತರದ ರಸ್ತೆ ಆಗಿರಬೇಕು, ಉತ್ತರ ಈಶಾನ್ಯದ ಗೇಟ್ ಇರಬೇಕು. ಉತ್ತರ ಈಶಾನ್ಯದ ಬಾಗಿಲು ಒಂದೇ ಕೊಟ್ಕೊಂಡ್ರೆ ಡಿಗ್ರೀಸ್ ವೈಸ್ ಇದ್ದರೆ ಆ ಬಾಗಿಲು ನಿಮಗೆ ರಿಸಲ್ಟ್ ಬರುತ್ತೆ. ಯಾಕೆ ಇವತ್ತು ನೋಡಿ, ನೀವು ಎಷ್ಟೋ ನಗರಗಳಲ್ಲಿ ನೋಡಿ, ಎಲ್ಲ ಒಂದೊಂದು ಬಾಗಿಲೇ ಇರೋದು, ಎರಡೆರಡು ಬಾಗಿಲು ಯಾವ ಮನೆಗೂ ಇಲ್ಲ. ಅವರೆಲ್ಲ ಚೆನ್ನಾಗಿಲ್ವಾ? ಕ್ವಶನ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ಆತ್ಮಕ್ಕೆ ನಿಮ್ಮ ಕಣ್ಮುಂದೆ, ನಿಮ್ಮ ಮುಂದೆನೇ ನಿದರ್ಶನಗಳಿರ್ತವೆ. ಆ ಥರದವನ್ನ ಗೊತ್ತಿಲ್ದೋ ಎಲ್ಲ ವಾಸ್ತುಗಿರುತ್ತೆ, ಒಂದೇ ಬಾಗಿಲಿರುತ್ತೆ, ಚೆನ್ನಾಗಾಗಿರ್ತಾರೆ, ಅನುಕೂಲಗಳು ಕೊಟ್ಟಿರುತ್ತೆ. ಆ ಥರ ಮಾಡ್ಕೊಳ್ಳಿ. ಇವತ್ತು ಯಾರೋ ಹೇಳಿದ್ರು ಅಂತ ಮನೆಗೂ ಎರಡೆರಡು ಬಾಗಿಲು ಕೊಡಿಸೋದು, ಮನೆಗೂ ಇಲ್ಲದ ಸಲ್ಲದ್ದು ಹೇಳಿ ಆ ವಾಸ್ತು ಮೇಲೆ ಇರೋ ನಂಬಿಕೆನ ಹಾಳು ಮಾಡಬಾರ್ದು, ತಪ್ಪು ತಿಳ್ಕೊಳ್ಬಾರ್ದು ಅಂತ ಹೇಳ್ತಾ, ಈ ದಿನ ಉತ್ತರ ಈಶಾನ್ಯದ ಒಂದೇ ಬಾಗಿಲೇ ಎಲ್ಲ ಅನುಕೂಲಗಳನ್ನು ಕೊಡುತ್ತೆ. ಆದರೆ ಡಿಗ್ರೀಸ್ ವೈಸಲ್ಲಿ ನಾನು ಹೇಳಿರೋ ಕಂಡೀಷನ್ ಪ್ರಕಾರ ಇದ್ದರೆ ನೀವು ಒಂದೇ ಬಾಗಿಲು ಮಾಡ್ಕೊಳ್ಳಿ, ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಈ ದಿನದ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಅದೇ ರೀತಿ
ಈ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳನ್ನ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ವಿಚಾರನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.